ಎಲ್ಲೇ ಬೆಂಕಿ ಬಿದ್ದರೂ ಅದನ್ನು ಆರಿಸೋದಕ್ಕೆ ನಮ್ಮ ಅಗ್ನಿಶಾಮಕ ದಳದವರು ಪಡುವಂತಹ ಪಾಡು ಅಷ್ಟಿಷ್ಟಲ್ಲ. ಎಲ್ಲೇ ಬಂದರೂ ಕೂಡ ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸಿಯೇ ಅಲ್ಲಿಂದ ಅವರು ಹೋಗ್ತಕ್ಕಂಥದ್ದು. ಆದರೆ ಬೆಂಗಳೂರಿನಲ್ಲಿ ಕಳೆದ ಭಾನುವಾರ ಬಿದ್ದಂತಹ ಒಂದು ಬೆಂಕಿ ಅದನ್ನು ನಂದಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು, ಇನ್ನೂ ಕಂಪ್ಲೀಟ್ ಆಗಿ ಬೆಂಕಿ ನಂದಿಸೋದಕ್ಕಾಗಿಲ್ಲ. ಈಗಲೂ ಕೂಡ ಹೊಗೆ ಬರ್ತಾ ಇದೆ. ಈಗ ಬರ್ತಾ ಇರತಕ್ಕಂಥ ಹೊಗೆಯಿಂದ ಅಕ್ಕಪಕ್ಕದವರಿಗೆಲ್ಲ ವಿಪರೀತವಾದಂತಹ ಮತ್ತು ಬೇರೆ ರೀತಿಯಾದಂತಹ ಸಮಸ್ಯೆ ಶುರುವಾಗಿದೆ. ಏನಿದು ವಿಚಾರ ಅಂತ ನೋಡೋಣ ಬನ್ನಿ. ನೀರಿನ ಕ್ಷಾಮ ಎಷ್ಟಿದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಬೆಂಕಿ ಸಂಪೂರ್ಣವಾಗಿ ನಂದಿಸಲು ನೀರಿನ ಅಭಾವ. 5 ದಿನವಾದರೂ ಗೋಡೌನ್ನಲ್ಲಿ ಆರಿದ ಬೆಂಕಿ. ಕಳೆದ ಸೋಮವಾರವಷ್ಟೇ ದೊಡ್ಡಗುಂಡಿಯ ಬಳಿ ಇದ್ದಂತಹ ಆಹಾರ ಪದಾರ್ಥಗಳ ಗೋಡೌನ್ಗೆ ಆಕಸ್ಮಿಕ ಬೆಂಕಿ ಬಿದ್ದಿತ್ತು. ಬೃಹತ್ ಗೋಡೌನ್ನಲ್ಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಿನಸಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ 10ಕ್ಕೂ ಹೆಚ್ಚು ವಾಹನಗಳಿಂದ ಬೆಂಕಿಯನ್ನ ಕಂಟ್ರೋಲ್ಗೆ ತಂದಿದ್ರು. ಆದರೆ ಸಂಪೂರ್ಣವಾಗಿ ಬೆಂಕಿ ನಂದಿಸಿಲ್ಲದ ಕಾರಣ ಇನ್ನೂ ಬೆಂಕಿಯ ಜ್ವಾಲೆ ಗೋಡೌನ್ನಲ್ಲಿದ್ದು ಆಗಾಗ ಜೋರಾಗಿ ಉರಿತಾ ಇದೆ. ಬೆಂಕಿಯಿಂದ ದಟ್ಟ ಹೊಗೆ ಬರ್ತಾನೆ ಇದೆ. ನೀರಿನ ಅಭಾವದಿಂದ ಬೆಂಕಿ ಸಂಪೂರ್ಣವಾಗಿ ಇನ್ನೂ ನಂದಿಸಲು ಆಗಿಲ್ಲ. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಹೊಸ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ನಾಳೆನೋ ಬೆಂಕಿ ಮತ್ತು ಹೊಗೆ ನಿಲ್ಲುತ್ತೆ ಅಂತ ಕಾದಿದ್ದಂತಹ ಜನರು ಕೆಟ್ಟ ಹೊಗೆಯಿಂದ ಮನೆಯಲ್ಲಿ ಇರೋದಿಕ್ಕೆ ಆಗ್ತಾ ಇಲ್ಲ, ಉಸಿರಾಡಕ್ಕೂ ಸಮಸ್ಯೆ ಆಗ್ತಾ ಇದೆ. ಮನೆಯಿಂದ ಹೊರಗೆ ಬಂದ್ರು ಮಾಸ್ಕ್ ಹಾಕೊಳ್ಬೇಕು, ಹೇಗೆ ನಾವು ಇರೋದು ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಮಕ್ಕಳಿಗೆಲ್ಲ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಈ ಹೊಗೆಯಿಂದ ಉಸಿರಾಡಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ವಾಮಿಟ್ ಬರೋ ಥರ ಆಗ್ತಾ ಇದೆ, ಸೆನ್ಸೇಷನ್ ಆ ಥರ ಇದೆ. ಹೌದು, ಮಾಸ್ಕ್ ಹಾಕೊಂಡೇ ಓಡಾಡ್ತಾ ಇದ್ದೀವಿ. ತುಂಬ ವೀಸಿಂಗ್ ಪ್ರಾಬ್ಲಮ್ ಇದೆ ಇಲ್ಲ ಮಕ್ಕಳಿಗೆಲ್ಲ. ನೋಡಿ, ಅದಕ್ಕೆ ಮಾಸ್ಕ್ ಹಾಕಿದ್ದಾರೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅವರು ಸ್ಟೆಪ್ಸ್ ತಗೊತಾ ಇಲ್ಲ ಏನು. ಈ ಫೈರ್ನ ಅವರು ಸ್ಟಾಪ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಟ್ರು. ಮತ್ತೆ ಅದು ದಗ 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 ಅಂತ ಉರಿತಾನೆ ಇತ್ತು, ಫುಲ್ ಹೊಗೆ. ಇದರಿಂದಾಗಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ನಮಗಂತೂ ಬ್ರೀದಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ತುಂಬಾ ಕಷ್ಟ ಆಗ್ತಾಯಿದೆ. ಈ ರೋಡಲ್ಲಿ ಒಂದು ಗಾಡಿ ತೊಗೊಂಬರೋಕ್ಕಾಗ್ತಾ ಇಲ್ಲ. ನಮ್ಮ ಅಜ್ಜಿನೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ವಿ, ಅವ್ರಿಗೆ ಆಕ್ಸಿಜನಲ್ಲಿ ಇಟ್ಟಿದ್ವಿ. ಅವತ್ತು ಫೈರ್ ಆದಾಗ ನಮಗೆ ಏನು ಮಾಡೋದಂತಲೇ ಪರಿಸ್ಥಿತಿ ಗೊತ್ತಾಗ್ದೇ ನಾವು ಬೇರೆಯವ್ರ ಮನೇಲಿ ಇಟ್ಟಿದ್ದೀವಿ. ಇವಾಗ ನಮಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಹಾಸ್ಪಿಟ್ಲಲ್ಲಿ ಮೊನ್ನೆ ಬಾಪ್ಟಿಸ್ಟಲ್ಲಿ ಹೋಗಿ ಬಂದಿರೋದು ನಾವು. ಈ ಹೊಗೆ ಈ ಕಡೆ ನೋಡಿದ್ರೆ ಈ ನೀರು, ಈ ಗಲೀಜು ನೀರು, ಇದೆಲ್ಲ ನಮಗೆ ಎಷ್ಟು ಕಷ್ಟ ಇದೆ ನಾವು ವಾಸ ಮಾಡೋದಕ್ಕೆ. ಮನೆಯಲ್ಲಿ ನೈಟೆಲ್ಲ ನಮಗೆ ನಿದ್ದೆನೇ ಬರೋದಿಲ್ಲ. ಇದುವರೆಗೂ ಇವರು ಆರಿಸ್ತಾ ಇದ್ದಾರೆ, ಅದು ಬರ್ತಾನೆ ಇದೆ. ಇದಾದಷ್ಟು ಬೇಗ ಅವರು ಕ್ಲಿಯರ್ ಮಾಡಬೇಕು. ಇದು ಇಲ್ಲಿ ಉರಿತಾ ಇರೋ ಬೆಂಕಿ ಮತ್ತು ಹೊಗೆ ಜನರಿಗೆ ನಾನಾ ರೀತಿಯ ಸಮಸ್ಯೆಯನ್ನ ಶುರು ಮಾಡಿದೆ. ಅನಾರೋಗ್ಯದಿಂದ ಇರೋರನ್ನ ಬೇರೆ ಕಡೆ ಕಳುಹಿಸಲಾಗ್ತಾ ಇದೆ. ಅಗ್ನಿ ದುರಂತವನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ರು. ಬೆಂಕಿ ಆಲ್ಮೋಸ್ಟ್ ನಂದಿಸಿ ಹೋಗಿದ್ರು. ಬಟ್ ಆಫ್ಟರ್ ಎಫೆಕ್ಟ್ ಏನಾಗಿದೆ ಅನ್ನೋ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ಇದು ಬೆಂಗಳೂರಿನ ಹೊರವಲಯದಲ್ಲಿರುವಂಥ ದೊಡ್ಡಗುಬ್ಬಿ ಗ್ರಾಮದಲ್ಲಿ ಒಂದು ಬೃಹತ್ ಗೋಡನಿಗೆ, ಫುಡ್ಡಿನ ಗೋಡನ್ನು, ದಿನಸಿ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಿದ್ದಂಥ ಗೋಡನ್ನು. ಇದಕ್ಕೆ ಭಾನುವಾರ ರಾತ್ರಿ ಬೆಂಕಿ ಬಿದ್ದಿತ್ತು. ಬೆಂಕಿ ಬಿದ್ದ ನಂತರದಲ್ಲಿ ಸಾಕಷ್ಟು ಫೈರ್ ಗಾಡಿಗಳು ಬಂದು ಒನ್ ಡೇ ಆಲ್ಮೋಸ್ಟ್ ಸೋಮವಾರ ಬೆಳಗಿನ ಜಾವದವರೆಗೂ ಆರಿಸಿ ಹೋಗುವಂಥ ಪ್ರಯತ್ನ ಮಾಡಿದ್ರು. ಇವತ್ತು ಈ ಘಟನೆ ನಡೆದು ಆಲ್ಮೋಸ್ಟ್ 5 ದಿವಸ ಕಳೀತಿದೆ. ಆದರೂ ಸಹ ಬೆಂಕಿ ಸಂಪೂರ್ಣವಾಗಿ ನಂದಿಲ್ಲ. ಕಾರಣ ನೀರಿನ ಅಭಾವ ಒಂದಾಯಿತು ಅಂದರೆ ತಾಂತ್ರಿಕ ಕಾರಣಗಳು ಇದೆ. ಒಳಗಡೆ ಹೋಗಿ ಸಂಪೂರ್ಣವಾಗಿ ಇದು ಮಾಡೋದಕ್ಕೆ, ಯಾಕಂದರೆ ಕಂಪ್ಲೀಟ್ಲಿ ಇದು ಏನು ಕಬ್ಬಿಣದಿಂದ ಮಾಡ್ಕೊಂಡಿರುವಂಥ ಗೋಡನ್ನಾಗಿರೋದ್ರಿಂದ ಆ ಕಾರಣ ಇದೆ. ಬಟ್ ಒಳಗಡೆ ಇರುವಂತಹ ಆಹಾರ ಪದಾರ್ಥಗಳೇನಿದೆ ದಿನದಿಂದ ದಿನಕ್ಕೆ ಅದು ಮತ್ತೆ ಬರ್ನ್ ಆಗ್ತಾನೇ ಇದೆ. ಇದರಿಂದ ಎಫೆಕ್ಟ್ ಆಗ್ತಿರೋದು ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ವಾಸ ಮಾಡ್ತಿರೋ ನಿವಾಸಿಗಳಿಗೆ. ಈ ಹೊಗೆ ನಿರಂತರವಾಗಿ ಬರ್ತಿರೋದ್ರಿಂದ ಇವರಿಗೆ ಇಲ್ಲಿ ಉಸಿರಾಟದ ಸಮಸ್ಯೆ ಆಗ್ತಿದೆ. ಮತ್ತು ಅವರನ್ನೇ ಕೇಳೋಣ ಏನೇನು ಆಗ್ತಿದೆ ಅಂತ. ಸರ್, ಸಾಕಷ್ಟು ಮನೆಗಳಿವೆ, ಏನು ಸಮಸ್ಯೆ ಆಗ್ತಿದೆ ಸರ್? ಇದು ಆಗಿ ಈಗಾಗಲೇ 5ನೇ ದಿವಸ. ಸೊ ಹೊಗೆ ಬಂದು ಏನಾಗಿದೆ, ಇಲ್ಲಿ ಯಾರು ಇರ್ಲಿಕ್ಕೆ ಆಗ್ತಾ ಇಲ್ಲ. ಫುಲ್ ಸ್ಮೆಲ್ಗೆಲ್ಲ ಏನೋ ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಸೊ ಮನೆಯಲ್ಲೆಲ್ಲ ಹೆಂಡತಿ ಮಕ್ಕಳೆಲ್ಲ ಅವ್ರ ಮನೆಗೆ ಹೋಗಿದ್ದಾರೆ. ಸೊ ನಾವು ಒನ್ ಟೈಮ್ 2 ಟೈಮ್ ಹೋಟೆಲ್ ತಿನ್ಬೋದು. ಸೊ ಎಲ್ಲಿ ಡೈಲಿ ಹೋಟೆಲ್ ತಿನ್ನಕ್ಕಾಗಲ್ಲ. ಸೊ ತುಂಬ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ. ಹೊಗೆ ಸಮಸ್ಯೆನ ತಡ್ಕೊಳ್ಳೋಕ್ಕಾಗದೆ ಹೆಂಡತಿ ಮಕ್ಕಳು ಊರಿಗೆ ಕಳಿಸಿದ್ದಾರೆ. ಹೌದೌದು, ಅವ್ರ ಮನೆ ಹೋಗಿದ್ದಾರೆ. ಸೊ ಹಾಗಾಗಿ ಭಾಳ ನಮ್ಗೆ ತೊಂದರೆ ಆಗ್ತಾ ಇದೆ. ಇದನ್ನು ಆದಷ್ಟು ಬೇಗ ಕನ್ಸಲ್ಟ್ ಪರ್ಸನ್ ಬಂದು ನಮಗೆ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ಭಾರಿ ಹೆಲ್ಪ್ ಆಗುತ್ತೆ ನಮಗೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯ ಜನರಿಗೆ ಜಲಕ್ಷಾಮ ಒಂದೊಂದು ರೀತಿಯ ಕಾಟ ಕೊಡ್ತಾ ಇದ್ರೆ, ದೊಡ್ಡಗುಬ್ಬಿ ಬಳಿಯ ಈ ಬಡಾವಣೆ ನಿವಾಸಿಗಳಿಗೆ ಬೆಂಕಿ ನಂದಿಸದೇ ಇರೋದು ಇನ್ನಿಲ್ಲದ ಸಮಸ್ಯೆಯಾಗಿ ಕಾಡ್ತಾ ಇದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.